ಹಾಯ್ ಸ್ನೇಹಿತರೆ, ನಾವು ಇವತ್ತು ಕಲಿತಾ ಇರುವಂತಹ ಒಂದು ಪಾಠ ಪ್ರಾಚೀನ ನಾಗರಿಕತೆಗಳು. ಮಾನವ ಜನಾಂಗ ಬಹಳ ಹಿಂದಿನಿಂದ ಬಂದಿರುವಂತಹ ಒಂದು ಬುದ್ಧಿವಂತ ಜನಾಂಗ. ಇದರಲ್ಲಿ ಈ ನಾಗರಿಕತೆ ಅನ್ನುವಂತಹ ಒಂದು ವಿಷಯ ಇವತ್ತು ನೆನ್ನೆದೆಲ್ಲ ಬಹಳ ಹಳೆಯದಾಗಿರುವಂತಹ ಒಂದು ಕಾನ್ಸೆಪ್ಟ್ ಆಗಿದೆ ಇದು. ನೋಡಿ, ಈ ನಾವು ಇಂದೇನಿದ್ದೀವಿ ಅದು ನಮ್ಮ ಪೂರ್ವಜರ ಪ್ರತಿನಿಧಿಗಳಾಗಷ್ಟೇ ನಾವು ವಾಸ ಮಾಡ್ತಾ ಇದ್ದೀವಿ. ಹಿಂದೆ ನಾಗರಿಕತೆಯಲ್ಲಿ ನಮ್ಮ ಪೂರ್ವಜರು ನಮಗೋಸ್ಕರ ನೀಡಿರುವಂಥ ಕೊಡುಗೆಗಳು ಅಪಾರ. ಅದನ್ನೆಲ್ಲ ನಾವು ಅಳವಡಿಸ್ಕೊಂಡು ಇಂದು ಜೀವನವನ್ನು ನಡೆಸ್ತಾ ಇದ್ದೀವಿ. ಸೊ ಅದನ್ನು ನಾವು ಒಂದು ಬುನಾದಿಯಾಗಿ ಇಟ್ಕೊಂಡು ಮುಂದುವರಿತಾ ನಾಗರಿಕತೆ ಅಂದರೆ ಏನು, ಈ ವಿಷಯವನ್ನು ಪ್ರಥಮವಾಗಿ ನಾವು ತಿಳ್ಕೋಬೇಕು. ಒಂದು ಜನರ ಸಮೂಹ ಅಂದರೆ ಮಾನವ ಸಂಘಜೀವಿ. ಅವನು ಒಂದು ಸಮೂಹದಲ್ಲೇ ವಾಸ ಮಾಡ್ತಾನೆ. ಸಮಾಜದಲ್ಲಿ ಅವನು ಎಲ್ಲರೂ ಒಟ್ಟುಗೂಡಿ ನಾವು ವಾಸ ಮಾಡುವಂಥ ಪದ್ಧತಿಯನ್ನು ನಾವು ದಿನನಿತ್ಯ ನೋಡ್ತೀವಿ. ಒಂದು ಜನರ ಸಮೂಹ ಸಮಾಜದಲ್ಲಿ ಒಟ್ಟುಗೂಡಿ ನಗರವನ್ನು ನಿರ್ಮಾಣ ಮಾಡಿಕೊಂಡು, ಒಂದು ನಗರ ಅಂದರೆ ನಿಮ್ಗೆ ಅರ್ಥ ಆಗಬೇಕು, ಅದರಲ್ಲಿ ಬಡಾವಣೆಗಳಿರ್ತವೆ, ಆ ಬಡಾವಣೆಗಳಲ್ಲಿ ಕಟ್ಟಡಗಳಿರ್ತವೆ. ಕಟ್ಟಡಗಳಿಗೆ ನಾವು ನೀರಾವರಿ ವ್ಯವಸ್ಥೆಯನ್ನು ಮಾಡಬೇಕಾಗಿರುತ್ತೆ, ಒಳಚರಂಡಿ ವ್ಯವಸ್ಥೆ ಮಾಡಬೇಕಾಗಿರುತ್ತೆ, ಸುವ್ಯವಸ್ಥಿತವಾದಂಥ ರಸ್ತೆಗಳನ್ನ ನಿರ್ಮಾಣ ಮಾಡಬೇಕಾಗಿರುತ್ತೆ. ಇವೆಲ್ಲವನ್ನ ನಿರ್ಮಾಣ ಮಾಡಿಕೊಂಡು ನಾವು ಜನರ ಜೀವನವನ್ನು ನಾವು ಸುವ್ಯವಸ್ಥಿತವಾಗಿ ನಿರ್ವಹಣೆ ಮಾಡೋದನ್ನು ನಾವು ನಾಗರಿಕತೆ ಅಂತ ಕರಿತೀವಿ. ಮುಂದುವರೆದು ಈ ನಾಗರಿಕತೆ ನಾನು ಈಗಾಗಲೇ ಹೇಳಿದ್ದೀನಿ. ಈ ಒಂದು ನಾಗರಿಕತೆ ಈ ಕಾನ್ಸೆಪ್ಟ್ ಏನಿದೆ ಅಲ್ಲ, ಇದು ತುಂಬ ಹಳೇದಂತ ಹೇಳಿದ್ದೀನಿ. ಎಷ್ಟು ಹಳೇದಂದರೆ ಸುಮಾರು 4500 ವರ್ಷಗಳಷ್ಟು ಹಿಂದೆ ಹೋಗಬೇಕಾಗುತ್ತೆ ನಾವು. ಯಾಕಂದರೆ ನಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೀವೋ ಬಿಡ್ತೀವೋ, ಬಟ್ 4500 ವರ್ಷಗಳ ಹಿಂದೆ ಜನ ಸುವ್ಯವಸ್ಥಿತವಾದಂತಹ ನಗರವನ್ನು ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಿದ್ರು. ಸೊ ಅಂತಹ ನಾಗರಿಕತೆಗಳು ಪ್ರಪಂಚದ ವಿವಿಧ ಪ್ರದೇಶಗಳಲ್ಲಿ ಕಂಡು ಬಂದಿದ್ವು. ಮುಖ್ಯವಾಗಿ ಅಂತಹ ನಾಗರಿಕತೆಗಳಿಗೆ ಯಾವ್ಯಾವು ಅಂದರೆ ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೋಮಿಯಾ ನಾಗರಿಕತೆ, ಚೀನಾ ದೇಶದ ನಾಗರಿಕತೆ, ಹರಪ್ಪ ನಾಗರಿಕತೆ. ಏನು ಇದು? ಈ ನಾಗರಿಕತೆಗಳು ಈಜಿಪ್ಟ್, ಮೆಸೊಪೊಟೋಮಿಯಾ, ಚೀನಾ, ಈ ಹರಪ್ಪ ನಾಗರಿಕತೆಗಳು ಪ್ರದೇಶಗಳ ಹೆಸರುಗಳಷ್ಟನ್ನೇ ಹೇಳಿದ್ದೀನಿ ನಾನು. ಆದರೆ ಆ ಒಂದು ಪ್ರದೇಶಗಳಲ್ಲಿ ಮುಖ್ಯವಾಗಿ ನೀರಿನ ಮೂಲ ಅಂದರೆ ನದಿ ಏನು ಹರಿತಿತ್ತು, ಅದು ಏನು ಮುಖಜಭೂಮಿಯನ್ನು ನಿರ್ಮಾಣ ಮಾಡಿತ್ತು, ಅದು ಏನು ಫಲವತ್ತಾದ ಒಂದು ಪ್ರದೇಶವನ್ನು ನಿರ್ಮಾಣ ಮಾಡಿತ್ತು, ಅಂಥ ಪ್ರದೇಶಗಳಲ್ಲಿ ಮಾತ್ರ ನಾವು ನಾಗರಿಕತೆ ಬೆಳೆದು ಬಂದಿದ್ದನ್ನು ಗಮನಿಸಿದ್ದೀವಿ. ಯಾಕಂದರೆ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರುವಂಥದ್ದು ನೀರು. ಅದನ್ನು ಉಪಯೋಗಿಸ್ಕೊಂಡು ಅವನು ಎಲ್ಲ ಕೆಲಸವನ್ನು ಮಾಡ್ತಾನೆ. ಸೊ ಮುಂದುವರೆದು ಮೊಟ್ಟ ಮೊದಲನೇದಾಗಿ ನಾವು ನೋಡುವಂಥದ್ದು ಈಜಿಪ್ಟ್ ನಾಗರಿಕತೆ. ನೋಡಿ, ಪ್ರಪಂಚದ ಮೊಟ್ಟ ಮೊದಲ ಪ್ರಾಚೀನ ನಾಗರಿಕತೆ ಯಾವುದು ಅಂದರೆ ಈಜಿಪ್ಟ್ ನಾಗರಿಕತೆ. ಆಫ್ರಿಕಾ ಖಂಡದ ಈಜಿಪ್ಟ್ ದೇಶದಲ್ಲಿ ಕಂಡುಬಂದಂತಹ ಈ ನಾಗರಿಕತೆ ಮುಖ್ಯವಾಗಿ ನೈಲ್ ನದಿ ತೀರದಲ್ಲಿ ಕಂಡುಬಂದಿರೋದು. ನಿಮಗೆಲ್ಲ ಗೊತ್ತಿದೆ, ಪ್ರಪಂಚದ ಅತ್ಯಂತ ಉದ್ದವಾದ ನದಿ ಅಂದರೆ ಅತಿ ದೂರ ಹರಿಯುವ ನದಿಗಳಲ್ಲಿ ನೈಲ್ ನದಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತೆ. 6500 ಕಿಲೋಮೀಟರ್ಗಳಷ್ಟು ದೂರ ಈ ನದಿ ಹರಿಯುತ್ತೆ. ಆಫ್ರಿಕಾದಲ್ಲಿ ಈ ನದಿ ಸುಮಾರು ಎಷ್ಟು ರಾಷ್ಟ್ರಗಳಲ್ಲಿ ಆ ಮೂಲಕ ಹರಿಯುತ್ತೆ ಅನ್ನೋದನ್ನು ನೀವು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮುಂದುವರೆದು ಈ ನಾಗರಿಕತೆ ನಾನು ಈಗಾಗಲೇ ಹೇಳ್ದಂಗೆ ನೈಲ್ ನದಿ ತೀರದಲ್ಲಿ ಕಂಡುಬರುತ್ತೆ ಅಂತ ಹೇಳಿದೆ. ಸೊ ಹಾಗಾದರೆ ಯಾಕೆ ಈ ನಾಗರಿಕತೆಯನ್ನು ನೈಲ್ ನದಿಯ ವರಪ್ರಸಾದ, ನೈಲ್ ನದಿಯನ್ನು ಈಜಿಪ್ಟ್ ದೇಶದ ಜೀವನಾಡಿ ಅಂತ ಯಾಕೆ ಕರೀತಾರೆ, ಇದನ್ನು ತಿಳ್ಕೊಳ್ಳುವಂಥದ್ದು ಮುಖ್ಯವಾಗಿರುತ್ತೆ. ನೋಡಿ, ಉತ್ತರ ಆಫ್ರಿಕಾದ ಬಹುತೇಕ ಪ್ರದೇಶಗಳು ಮರುಭೂಮಿಗಳಾಗಿದ್ದಾವೆ. ಆ ಮರುಭೂಮಿಗಳಲ್ಲಿ ಅತೀ ದೂರದಲ್ಲಿ ಹರಿಯುವಂಥ ಈ ನದಿ ಮಾಡುವಂಥ ಕೆಲಸ ಸಾವಿರಾರು ಜನ ಮಾಡುವಂಥ ಕೆಲಸಕ್ಕಿಂತ ಯಾವುದೂ ಕಮ್ಮಿ ಇಲ್ಲ. ಏನಾಗುತ್ತಂದರೆ, ನೈಲ್ ನದಿ ಹರ್ಕೊಂಡು ಬರಬೇಕಾದ್ರೆ ಮಳೆಗಾಲದಲ್ಲಿ ಇದು ಪ್ರವಾಹವನ್ನು ಉಂಟು ಮಾಡುತ್ತೆ. ತನ್ನ ಪಥವನ್ನು ಬಿಟ್ಟು ಹಲವಾರು ಪ್ರದೇಶಗಳನ್ನ ಇದು ನೀರಿನಿಂದ ತುಂಬುತ್ತೆ. ಅದಾಗಲೇ ಅದು ತುಂಬ ದೂರದಿಂದ ಹರ್ಕೊಂಡ್ಬಂದಿರುತ್ತೆ ಅಂತ ನಾನು ಹೇಳಿದೆ. ಸುಮಾರು 6500 ಕಿಲೋಮೀಟರ್ಗಳಷ್ಟು ದೂರ ಹರಿತಾನೆ ಇರುತ್ತೆ. ಅಂದರೆ ಹಿಂದೆ ತಿರುಗಿ ನೋಡಿದಷ್ಟು ಆ ನದಿ ಹರ್ಕೊಂಡ್ಬರ್ತಾನೆ ಇರುತ್ತೆ. ಸೊ ಇಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ಅದು ಅಪಾರವಾದ ಫಲವತ್ತಾದ ಮಣ್ಣನ್ನು ಅದ್ರ ಜೊತೆ ಹೊತ್ಕೊಂಡು ತೊಗೊಂಬಂದಿರುತ್ತೆ. ಜೊತೆಗೆ ಅದು ತನ್ನ ಪಥವನ್ನು ಬದಲಾಯಿಸಿ ಪ್ರವಾಹದ ರೂಪದಲ್ಲಿ ಬೇರೆ ಬೇರೆ ಕಡೆ ನೀರು ವಿವಿಧ ಪ್ರದೇಶಗಳಿಗೆ ನುಗ್ಗಿರುತ್ತೆ.
ಅದು ಪ್ರವಾಹ ಕ್ರಮೇಣವಾಗಿ ಕಡಿಮೆ ಆದಂಗೆ ನೀರಿನ ಪ್ರಮಾಣ ಕಡಿಮೆ ಆದಂಗೆ ಅಲ್ಲಿ ಫಲವತ್ತಾದ ಮಣ್ಣು ನಮಗೆ ಸಿಗುತ್ತೆ. ಈ ರೀತಿ ಅಲ್ಲಿ ಏನು ನಮಗೆ ಫಲವತ್ತಾದ ಮಣ್ಣು ನಿರ್ಮಾಣ ಮಾಡಿ ಕೊಡುತ್ತಲ್ಲ, ಇದನ್ನು ಎಷ್ಟೋ ಸಾವಿರ ಜನ ಮಾಡಿದ್ರೂ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ತುಂಬ ಸರಳವಾಗಿ ವಿವಿಧ ಬೆಳೆಗಳನ್ನ ಬೆಳಿಬೋದು. ಹಾಗಾಗಿನೇ ಈ ಒಂದು ನೈಲ್ ನದಿಯ ತೀರದಲ್ಲಿ ಈ ನಾಗರಿಕತೆ ಬೆಳೆದು ಬಂದಿರೋದು. ನೋಡಿ ಸ್ನೇಹಿತರೆ, ನೈಲ್ ನದಿಯ ಉಗಮ ಸ್ಥಾನವನ್ನು ನಾನು ಹೇಳ್ಬಿಡ್ತೀನಿ. ಬ್ರುಂಡಿ ಅಥವಾ ರುವಾಂಡಾ ಈ ದೇಶದಲ್ಲಿ ಕಂಡುಬರುವಂತಹ ಒಂದು ವಿಕ್ಟೋರಿಯಾ ಜಲಪಾತ ಏನಿದೆಯಲ್ಲ, ಈ ನದಿಗೆ ಒಂದು ವಾಟರ್ ಸೋರ್ಸ್ ಅಂತ ಹೇಳ್ಬೋದು. ಅರ್ಥ ಆಗ್ತಾ ಇದೆಯಾ? ಅದ್ರ ಜೊತೆಗೆ ಈ ನದಿ ಏನಿದೆ, ನೈಲ್ ನದಿ, ಇದರ ಉಗಮವನ್ನು ಕಂಡುಹಿಡಿಯೋದಕ್ಕೆ ಹಲವಾರು ಜನರು ತಮ್ಮ ಪ್ರಾಣವನ್ನೇ ಬಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನು ನೀವು ಅದು ಯಾವ ಪುಸ್ತಕವನ್ನು ಬರೆದಿದ್ದಾರೆ ಅಂತ ಹೇಳಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದ್ರ ಜೊತೆಗೆ ಆ ಪುಸ್ತಕವನ್ನು ನೀವು ಮಿಸ್ ಮಾಡದೆ ಓದಿ. ಸೊ ಇದು ಮುಂದುವರೆದು ನಾನು ಹೇಳಿದೆ, ಹಿಂದೆ ತಿರುಗಿ 6500 ಕಿಲೋಮೀಟರ್ಗಳಷ್ಟು ಉದ್ದವಾಗಿ ಹರಿದು ಈ ನದಿ ಆಫ್ರಿಕಾದ ಆಚೆ ಇರುವಂತಹ ಮೆಡಿಟರೇನಿಯನ್ ಸಮುದ್ರವನ್ನು ಸೇರುತ್ತೆ. ಸೊ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಜೊತೆಗೆ ಈ ಸಹೃದಯಾದಂಥ ನದಿ ಆ ಒಂದು ಈಜಿಪ್ಟ್ನ ಜೀವನಾಡಿ ಯಾಕಂತಲೂ ಹೇಳಿದ್ದೀನಿ. ಸೊ ಅಪಾರವಾದ ಬೆಳೆಗಳನ್ನ ಬೆಳೆದು ಈ ನಾಗರಿಕತೆಯ ತೊಟ್ಟಿಲು ಈ ನದಿಯೇ ಆಗಿರುತ್ತೆ. ಸೊ ಹೀಗೆ ಬೆಳೆದು ಬಂದಿರುವಂಥ ನಾಗರಿಕತೆ, ಅಲ್ಲಿನ ಜನಜೀವನ ಹೇಗಿತ್ತು, ಅಲ್ಲಿನ ರಾಜಕೀಯ ಪರಿಸ್ಥಿತಿಗಳು ಹೇಗಿತ್ತು, ಆರ್ಥಿಕ ಪರಿಸ್ಥಿತಿ ಹೇಗಿತ್ತು, ಅಲ್ಲಿನ ಜನಸಾಮಾನ್ಯರ ಪರಿಸ್ಥಿತಿಗಳು, ಅದು ಹೇಗೆ ಬೆಳ್ಕೊಂಡ್ಬಂದಿದೆ, ಯಾವ ರೀತಿ ಅಲ್ಲಿನ ಜನ ವಾಸ ಮಾಡ್ತಾ ಇದ್ರು, ನಾಗರಿಕತೆ ಹೇಗಿತ್ತು ಅನ್ನೋದನ್ನ ಮುಂದುವರೆದು ಹಾಗೆ ನಾವು ತಿಳ್ಕೊಳ್ಳೋಣ. ರಾಜಕೀಯ ಇತಿಹಾಸವನ್ನು ನಾವು ಗಮನಿಸೋದಾದ್ರೆ ನೋಡಿ, ಇಲ್ಲಿ ರಾಜವಂಶಗಳ ಆಳ್ವಿಕೆ ಸುಮಾರು 5400 ವರ್ಷದಿಂದ 4000 ವರ್ಷಗಳ ಅಷ್ಟು ಹಿಂದೆ ಪ್ರಾರಂಭವಾಯಿತು. ಇಲ್ಲಿ ಮುಖ್ಯವಾಗಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಏನಂದ್ರೆ, ರಾಜನನ್ನ ಇಲ್ಲಿ ಫೆರೋ ಅಂತ ಕರೀತಿದ್ರು. ಅಲ್ಲಿನ ಒಂದು ಸ್ಥಳೀಯ ಭಾಷೆನಲ್ಲಿ ಫೆರೋ ಅಂತ ಕರೀತಿದ್ರು. ಸೊ ಇನ್ನು ಮುಂದೆ ನಾವು ರಾಜನನ್ನ ಫೆರೋ ಅಂತಾನೆ ಕರೆಯೋಣ, ಈಜಿಪ್ಟ್ ನಾಗರಿಕತೆ ಮುಗಿಯೋವರೆಗೂ. ಇಲ್ಲಿನ ಮೊದಲ ಫೆರೋ, ಆತನ ಹೆಸರು ಬಂದು ಮೀನಸ್ ಅಂತ ಅಥವಾ ಮೆನಸ್ ಅಂತ ಕರೀತಾರೆ. ಇವರ ರಾಜಧಾನಿಯ ಹೆಸರು ಅಂದ್ರೆ ಈ ಒಂದು ರಾಜಧಾನಿಯ ಹೆಸರು ಅಂತೂ ಮೆಂಫಿಸ್ ಅಂತ. ರಾಜಧಾನಿಯ ಹೆಸರು ಮೆಂಫಿಸ್ ಅಂತ. ನಂತರ ಇಲ್ಲಿ ಮುಖ್ಯವಾದ ಫೆರೋಗಳು ಯಾರು, ಈ ಈಜಿಪ್ಟ್ ನಾಗರಿಕತೆ ಉದ್ದವಾಗಲಕ್ಕೂ ಮುಖ್ಯವಾಗಿ ಕಂಡುಬರುವಂಥ ಯಾರಂದ್ರೆ ಕುಫು, ಅಮೆನ್ಹೊಟೆಪ್, ಥಟ್ಮೋಸ್, ಇವರೆಲ್ಲ ಪ್ರಮುಖ ಫೆರೋಗಳಾಗಿದ್ರು. ಇದರಲ್ಲಿ ಅಮೆನ್ಹೊಟೆಪ್ ಮತ್ತು ಥಟ್ಮಸ್ ಏನಿದ್ದಾರೆ, ಇವರು ವಿವಿಧ ಪ್ರದೇಶಗಳ ಮೇಲೆ ಯುದ್ಧಗಳನ್ನ ಹೂಡಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ರು. ಹಾಗೆಯೇ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಮುಖ್ಯವಾದ ಅಂಶ ನೀವು ನೆನ್ಪಿಟ್ಕೋಬೇಕಾಗಿರೋದು ಏನಂದ್ರೆ, ಥಟ್ಮಸ್ನ ಮಗಳಾದ ಹಸೆಪ್ಶುಟ್ ಇವಳೇನಿದ್ದಾಳಲ್ಲ, ಈ ಪ್ರಪಂಚದಲ್ಲಿಯೇ ಎಲ್ಲಾದರೂ ಮೊದಲನೇ ಬಾರಿಗೆ ಯಾರಾದರೂ ಸಾಮ್ರಾಜ್ಞಿ ಆಗಿದ್ದಾರೆ ಅಂದರೆ, ಒಂದು ಸಾಮ್ರಾಜ್ಯ ಇದೆ, ಆ ಸಾಮ್ರಾಜ್ಯ ಆಳ್ತಾ ಇರುವಂಥ ರಾಣಿ ಯಾರಾದರೂ ಆಗಿದ್ದಾರೆ ಅಂದರೆ ಅವಳು ಬಂದು ಹಸೆಪ್ಶುಟ್. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೋಡಿ, ಒಂದು ನಾಗರಿಕತೆಗೆ ಒಂದು ಪ್ರಾರಂಭ ಇದೆ ಅಂದರೆ ಆ ಒಂದು ನಾಗರಿಕತೆಗೆ ಅಂತ್ಯ ಕೂಡ ಇರುತ್ತೆ. ಯಾಕಂದರೆ ಅದು ಅಷ್ಟು ಸಿಸ್ಟಮೆಟಿಕ್ ಆಗಿ ಆರ್ಗನೈಸ್ ಆಗಿದ್ರೂ ಕೂಡ ತಮಗೆ ಅರಿವಾಗದಿರುವಂಥ ಹಲವಾರು ಅಂಶಗಳು ಅಲ್ಲಿ ಇರ್ತವೆ. ಸೊ ಇಲ್ಲಿ ಗಮನಿಸಬೇಕಾಗಿರೋದು ಏನಂದರೆ, ಈ ನಾಗರಿಕತೆ ಅಂತ್ಯ ಹೇಗಾಯಿತು ಅಂದರೆ, ಇದು ಯಾವುದೋ ನ್ಯಾಚುರಲ್ ಫಿನಾಮಿನದಿಂದ ಆಗಲಿಲ್ಲ. ಬಟ್ ಈ ನಾಗರಿಕತೆಯ ಮೇಲೆ ಸುತ್ತಮುತ್ತ ಇದ್ದಂಥ ಹಲವಾರು ದೇಶಗಳ ಕಣ್ಬಿದ್ದಿತ್ತು, ಅಲ್ಲಿ ಆ ದೊರೆಗಳ ಕಣ್ಬಿದ್ದಿತ್ತು. ಇದರಲ್ಲಿ ಜಗತ್ತನ್ನೇ ಗೆಲ್ಲಬೇಕು ಅಂತ ಹೊರಟಿದ್ದಂತಹ, ಅತಿ ಚಿಕ್ಕ ವಯಸ್ಸಿನಲ್ಲಿ ಇಡೀ ಪ್ರಪಂಚವನ್ನು ಗೆಲ್ಲಬೇಕು ಅಂತ ಹೊರಟಿದ್ದಂತಹ ಗ್ರೀಸ್ ದೇಶದ ದೊರೆ ಅಲೆಕ್ಸಾಂಡರ್ ಏನಿದಾರಲ್ಲ, ಇವರು ಈಜಿಪ್ಟನ್ನು ಗೆದ್ಕೊಂಡ್ರು. ಈಜಿಪ್ಟನ್ನು ಗೆದ್ಕೊಂಡ ನಂತರ ಅಲ್ಲಿ ಆ ಒಂದು ಈಜಿಪ್ಟ್ನ ಮೂಲ ಮನೆತನದ ಆಡಳಿತ ಕೊನೆಗೊಳ್ತು. ಇವರು ತನ್ನ ಕೈ ಕೆಳಗಡೆ ಇದ್ದಂಥವ್ರನ್ನ ಅಲ್ಲಿ ಆ ಉಸ್ತುವಾರಿಯನ್ನು ನೋಡ್ಕೊಳ್ಳೋಕೆ ನೇಮಿಸಿದ್ರು ಅಲೆಕ್ಸಾಂಡರ್ ಅವರು. ಆಗ ಅಲ್ಲಿ ಟಾಲೆಮಿ ಎಂಬ ಮನೆತನದ ಆರಂಭಕ್ಕೆ ಇದು ಕಾರಣ ಆಯಿತು. ಈ ಮನೆತನದ ಕೊನೆಯ ಆಡಳಿತಗಾರ್ತಿ ಯಾರಪ್ಪ ಅಂದರೆ, ಪ್ರಪಂಚದಲ್ಲೇ ಆಗಿನ ಸಂದರ್ಭದಲ್ಲಿ ಸೌಂದರ್ಯದಿಂದ ಇಡೀ ಪ್ರಪಂಚವನ್ನೇ ಭಯಪಡಿಸ್ತಾ ಇದ್ದಂತಹ ಕ್ಲಿಯೋಪಾತ್ರ ಈ ಮನೆತನದ ಕೊನೆಯ ಆಡಳಿತಗಾರ್ತಿ. ಈ ಕೊನೆಯದಾಗಿ ಕ್ಲಿಯೋಪಾತ್ರ ಆಳ್ತಾ ಇರಬೇಕಾದ್ರೆ ಅಲ್ಲಿ ರೋಮ್ ಸಾಮ್ರಾಜ್ಯದವರು ಅಟ್ಯಾಕ್ ಮಾಡ್ತಾರೆ. ಆ ರೋಮ್ ಸಾಮ್ರಾಜ್ಯ ಒಂದು ಪ್ರತೀತಿ ಇದೆ, ರೋಮ್ ಸಾಮ್ರಾಜ್ಯದ ಸೇನೆ ಈಜಿಪ್ಟ್ನ ಈ ಟಾಲಮಿ
ಮನೆತನದ ಸೈನ್ಯಕ್ಕಿಂತ ಜಾಸ್ತಿ ಈಕೆ ಸೌಂದರ್ಯಕ್ಕೆ ಹೆದರ್ತಾ ಇತ್ತಂತೆ. ಸೊ ಇದು ಗಮನಿಸಬೇಕಾಗಿರುವಂಥ ಅಂಶ. ಮುಂದುವರೆದು ಈಜಿಪ್ಟ್ ನಾಗರಿಕತೆ ಪ್ರಪಂಚಕ್ಕೆ ಯಾವ ರೀತಿಯ ಕೊಡುಗೆಗಳನ್ನ ಕೊಟ್ಟಿದೆ ಅನ್ನೋದು. ಸೊ ಇಲ್ಲಿ ನೋಡಿ, ಈ ಈಜಿಪ್ಟ್ ನಾಗರಿಕತೆಯಲ್ಲಿ ಮುಖ್ಯವಾಗಿ ಯಾವ ಆಹಾರ ಧಾನ್ಯಗಳನ್ನ ಇವರು ಬೆಳೀತಾ ಇದ್ರು. ನಾನು ಮೊದಲೇ ಹೇಳಿದ್ದೆ, ನೈಲ್ ನದಿಯ ಫಲವತ್ತಾದ ಭೂಮಿಯಲ್ಲಿದೆ. ಸೊ ಇವರು ಗೋಧಿ, ಬಾರ್ಲಿ ಮುಂತಾದ ಆಹಾರ ಧಾನ್ಯಗಳನ್ನ ಬೆಳೀತಾ ಇದ್ರು. ಇಲ್ಲಿ ಅಪಾರವಾದ ನೀರಾವರಿ ವ್ಯವಸ್ಥೆ ಇತ್ತು. ಕೆನಲ್ಗಳು, ಏನು ಚೆನಲ್ ಅಂತ ಕರಿತೀವಿ ಈಗ, ಅಂತಹ ಚೆನಲ್ಗಳಿಂದ ನೀರನ್ನ ಹೊಲಗಳಿಗೆ ಹಾಯಿಸಲಾಗ್ತಾ ಇತ್ತು. ಮುಖ್ಯವಾಗಿ ಸಮಾಜದಲ್ಲಿ ರಾಜರು, ಮಹಿಳೆಯರು, ಗುಲಾಮರು, ವಿವಿಧ ವರ್ಗಗಳು ಕಂಡು ಬರ್ತಾ ಇತ್ತು. ರಾಜರು ತುಂಬಾ ಪ್ರತಿಷ್ಠಿತ ವರ್ಗದವರಾಗಿದ್ರು. ಮಹಿಳೆಯರಿಗೆ ತುಂಬಾ ಒಳ್ಳೆಯ ಸ್ಥಾನಮಾನವನ್ನು ಕೊಡಲಾಗಿತ್ತು. ಗುಲಾಮರ ಪರಿಸ್ಥಿತಿ ಮಾತ್ರ ತುಂಬಾ ಶೋಚನೀಯವಾಗಿತ್ತು. ನಿಮ್ಗೆ ಗೊತ್ತಿದೆ, ಈಜಿಪ್ಟ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಪಿರಮಿಡ್ಗಳಿದಾವೆ. ಅದನ್ನೆಲ್ಲ ಕಟ್ಟಿರೋರು ಈ ಗುಲಾಮ ವರ್ಗಕ್ಕೆ ಸೇರಿದವರು. ಮುಂದುವರೆದು ಇಲ್ಲಿ ಧರ್ಮವನ್ನು ನೋಡ್ಬೇಕಂದ್ರೆ, ಈಗ ನಮ್ಮ ಭಾರತದಲ್ಲಿ ಹಲವಾರು ದೇವತೆಗಳನ್ನ ನಾವು ಪೂಜೆ ಮಾಡ್ತೀವಿ, ಹೌದಾ? ಹಾಗೇನೆ ಅಲ್ಲಿ ಆ ನಾಗರಿಕತೆಯಲ್ಲಿ ಒಂದೊಂದು ನಗರಕ್ಕೂ ಒಂದೊಂದು ದೇವತೆ ಇರ್ತಾ ಇತ್ತು. ಅದನ್ನ ಅಧಿದೇವತೆ ಅಂತ ಕರಿತಾ ಇದ್ರು. ಮುಖ್ಯವಾಗಿ ಎಲ್ಲರೂ ಈಜಿಪ್ಟ್ ನಾಗರಿಕತೆಯ ಪ್ರತಿಯೊಬ್ಬರು ಸೂರ್ಯ, ಆಮೇಲೆ ನದಿ. ಸೂರ್ಯ ಪ್ರತ್ಯಕ್ಷ ದೇವತಾ ಅಂತ ನಾವೇನು ಕರಿತೀವಿ, ಹಾಗೇನೆ ಅಲ್ಲಿ ಕೂಡ ಆ ಜನ ಸೂರ್ಯನನ್ನ ನಂಬ್ತಾ ಇದ್ರು, ಅದನ್ನು ಪೂಜಿಸ್ತಾ ಇದ್ರು. ಹಾಗೇನೆ ನೈಲ್ ನದಿ, ಅದು ಈಜಿಪ್ಟಿನ ವರಪ್ರಸಾದ. ನಿಮ್ಗೆ ಗೊತ್ತಿದೆ, ಈಜಿಪ್ಟ್ ನೈಲ್ ನದಿಯ ವರಪ್ರಸಾದ, ಅದನ್ನು ಕೂಡ ಪೂಜ್ಯ ಭಾವನೆಯಿಂದ ಕಾಣ್ತಾ ಇದ್ರು. ಇನ್ನು ಮುಂದುವರೆದು ಇಲ್ಲಿನ ಜನ ಶವ ಸಂಸ್ಕಾರವನ್ನು ಹೇಗೆ ಮಾಡ್ತಾ ಇದ್ರು, ತನ್ನ ಜೀವನದ ಅಂತ್ಯದ ನಂತರ ಕೂಡ ಇಲ್ಲಿ ಜೀವನ ಇದೆ ಅಂತ ಈ ಜನ ನಂಬಿದ್ರು. ಹಾಗಾಗಿ ಇವರು ಶವ ಸಂಸ್ಕಾರವನ್ನು ಉಳ್ತಾ ಇರಲಿಲ್ಲ ಅಥವಾ ಸುಡಲಿಲ್ಲ, ಸಂರಕ್ಷಿಸಿ ಇಡ್ತಾ ಇದ್ರು. ಶ್ರೀಮಂತರು ಆಮೇಲೆ ರಾಜರು ಈ ಪೈಪೋಟಿಗೆ ಬಿದ್ದಂತೆ ದೊಡ್ಡ ದೊಡ್ಡ ಪಿರಮಿಡ್ಗಳನ್ನ ಕಟ್ಟಿದ್ರು. ತಮ್ಮ ಶವವನ್ನ ಅಲ್ಲಿ ಅವರ ಜೀವನದ ಅಂತ್ಯದ ನಂತರ ತಮ್ಮ ಶವವನ್ನ ಅಲ್ಲಿ ಇಡೋದಕ್ಕೆ ಸೂಚಿಸ್ತಾ ಇದ್ರು. ಜೊತೆಗೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಶವದ ಜೊತೆ ಆ ರಾಜ ಅಥವಾ ಶ್ರೀಮಂತ ವರ್ಗದಲ್ಲಿ ಅವನೇನು ಅಸುನಿಗಿದ್ದಾನೆ, ಅವನು ಮೊದಲು ಬಳಸ್ತಾ ಇದ್ದಂತ ಎಲ್ಲಾ ವಸ್ತುಗಳನ್ನ ಅದ್ರ ಜೊತೆಗೆ ಇಡ್ತಾ ಇದ್ರು. ಈ ಮೊದಲು ನಾನು ಹೇಳಿದ್ದೆ, ಕುಫು ಇವನು ತುಂಬಾ ಪ್ರಮುಖ ರಾಜ ಅಂತ. ಆತ ಮಾಡಿರುವಂತಹ ಒಂದು ಬೃಹತ್ ನಿರ್ಮಾಣ ಅಂದ್ರೆ ಗಿಜೆನಲ್ಲಿರುವಂತಹ ಅತ್ಯಂತ ದೊಡ್ಡ ಪಿರಮಿಡ್. ಇದು ಪಿರಮಿಡ್ಗಳಲ್ಲೇ ಅತಿ ದೊಡ್ಡದಾದ ಪಿರಮಿಡ್ ಆಗಿದೆ. ಇನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಫೆರೋ ಕುಫು ಅನ್ನುವಂಥವನು ನಿರ್ಮಿಸಿರುವಂತಹ ಗಿಜೆನಲ್ಲಿರುವಂತಹ ಒಂದು ಪಿರಮಿಡ್, ಅದು ಪ್ರಪಂಚದಲ್ಲೇ ದೊಡ್ಡದಾದಂತಹ, ಅಂದ್ರೆ ಈಜಿಪ್ಟ್ನಲ್ಲಿರುವಂತಹ ಅತ್ಯಂತ ದೊಡ್ಡದಾದಂತಹ ಪಿರಮಿಡ್. ಮುಂದೆ ಇವರು ಬರವಣಿಗೆಯನ್ನ ಬಲ್ಲವರಾಗಿದ್ರು. ನೈಲ್ ನದಿಯ ತೀರದಲ್ಲಿ ಒಂದು ಫ್ಯಾಪಿರಸ್ ಎಂಬ ಒಂದು ಜೊಂಡು ಹುಲ್ಲು ಸಿಗ್ತಾ ಇತ್ತು. ಅದನ್ನ ಸೀಳಿದಾಗ ಅದು ಪೇಪರ್ ತರ ಆಗ್ತಾ ಇತ್ತು. ಅದರ ಮೇಲೆ ಮಸಿಯನ್ನು ಉಪಯೋಗಿಸ್ಕೊಂಡು ಬರಿತಾ ಇದ್ರು. ಇವರು ಯಾವ ಹುಲ್ಲಿನ ಮೇಲೆ ಬರವಣಿಗೆಯನ್ನ ಬರಿತಾ ಇದ್ರು? ಫ್ಯಾಪಿರಸ್. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬೇರೆ ಬೇರೆ ನಾಗರಿಕತೆಯಲ್ಲಿ ಅವ್ರದೇ ಆದಂತಹ ಒಂದು ಬರವಣಿಗೆ ಇರುತ್ತೆ. ಸೊ ಅವರು ಅದನ್ನ ಫ್ಯಾಪಿರಸ್, ಬೇರೆ ನಾಗರಿಕತೆಯಲ್ಲಿ ಯಾವ ರೀತಿ ಬರವಣಿಗೆ ಇರುತ್ತೆ ಅದು ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಪರ್ಟಿಕ್ಯುಲರ್ ಆಗಿ ನೆನ್ಪಿಟ್ಕೊಳ್ಳಿ, ಫ್ಯಾಪಿರಸ್ ಎಂಬ ಜೊಂಡು ಹುಲ್ಲಿನ ಮೇಲೆ ಇವರು ಬರಿತಾ ಇದ್ರು. ಇವರ ಲಿಪಿ ತುಂಬಾ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಇದು ಬಂದು ಹಿರೋಗ್ಲೋಫಿಕ್ಸ್. ಇವರ ಲಿಪಿಯನ್ನ ಹಿರೋಗ್ಲೋಫಿಕ್ಸ್ ಅಂತ ಕರೀತಾ ಇದ್ರು. ಹಿರೋಗ್ಲೋಫಿಕ್ಸ್ ಅಥವಾ ಹೈರೋಗ್ಲಿಫಿಕ್ಸ್, ಇದನ್ನ ಪವಿತ್ರ ಲಿಪಿ ಅಂತ ಇದರ ಅರ್ಥ ಬರುತ್ತೆ. ಸೊ ಇವು ಈಜಿಪ್ಟ್ ನಾಗರಿಕತೆಯಲ್ಲಿನ ಮುಖ್ಯ ಅಂಶಗಳು. ಮುಂದುವರೆದು ಈಜಿಪ್ಟ್ ನಾಗರಿಕತೆಯ ಜನರಿಗೆ ರೇಖಾಗಣಿತದಲ್ಲಿ ಅಪಾರವಾದ ಜ್ಞಾನ ಇತ್ತು. ಹಾಗಾಗಿನೇ ಅವರು ದೊಡ್ಡ ದೊಡ್ಡ ಪಿರಮಿಡ್ಗಳನ್ನ ರಚನೆ ಮಾಡಿದ್ರು. ನಿಮ್ಗೆ ಗೊತ್ತಿದೆ, ಪ್ರಪಂಚದ ಅದ್ಭುತಗಳಲ್ಲಿ ಈ ಈಜಿಪ್ಟ್ನ ಪಿರಮಿಡ್ ಕೂಡ ಒಂದು. ಇದನ್ನ ಸುಮ್ಮನೆ ಮಾನವ ನಿರ್ಮಿತ ಅಲ್ಲ, ಇದು ಏಲಿಯನ್ಗಳು ನಿರ್ಮಾಣ ಮಾಡಿರೋದು ಅಂತ ಈಗಲೂ ಕೂಡ ಜನ ಜಿಜ್ಞಾಸೆಯಲ್ಲಿ ತೊಡಗ್ತಾರೆ. ಯಾಕಂದ್ರೆ ಅಷ್ಟು ಯಾವುದೇ ರೀತಿಯ ಟೆಕ್ನಾಲಜಿ ಇಲ್ದಂತ ಸಂದರ್ಭದಲ್ಲಿ ಹೇಗೆ ಈ ದೊಡ್ಡ ದೊಡ್ಡ ಕಲ್ಲುಗಳನ್ನ ಸಾಗಿಸಿದ್ರು, ಅದು ದೊಡ್ಡ ಪಿರಮಿಡ್ನ ಹೇಗೆ ಕಟ್ಟಿದ್ರು ಅಂತ ಇಲ್ಲಿ ಈವರೆಗೂ ಎಲ್ಲ ಜನರಿಗೂ ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಮುಂದುವರೆದು ಇಲ್ಲಿ ಶವ ಸಂಸ್ಕಾರ ಮಾಡ್ತಾ ಇದ್ರು ಅಂತ ಹೇಳಿದಿನ, ಸಂರಕ್ಷಿಸಿಡ್ತಾ ಇದ್ರು. ಆ ಸಂರಕ್ಷಿಸಿಟ್ಟ ಶವವನ್ನ ವಿವಿಧ ರಾಸಾಯನಿಕಗಳನ್ನ ಬಳಸಿ ಸಂರಕ್ಷಿಸಿಡ್ತಾ ಇದ್ರು. ಆ ಶವವನ್ನ ಮಮ್ಮಿ ಅಂತ ಕರಿತಾ ಇದ್ರು. ನೆನ್ಪಿಟ್ಕೊಳ್ಳಿ, ವಿವಿಧ ಚಲನಚಿತ್ರಗಳು ಕೂಡ ಇದರ ಬಗ್ಗೆ ಬಂದಿದೆ. ಬೇಕಾದ್ರೆ ತಾವು ಅದನ್ನ ನೋಡ್ಬೋದು, ಎಲ್ಲ ನೋಡಿರ್ತೀರಾ, ಆದ್ರೂ ಸ್ಟಿಲ್ ನೋಡ್ಬೋದು. ಅದನ್ನ ಮಮ್ಮಿ ಅಂತ ಈ ಶವಗಳನ್ನ ಕರಿತಾ ಇದ್ರು. ಇಲ್ಲಿನ ಮುಖ್ಯವಾದ ಶಿಲ್ಪಕಲಾಕೃತಿಗಳು ಯಾವುದಂದ್ರೆ ಸ್ಪಿಂಕ್ಸ್ ಅಂತ ಕರಿತೀವಿ. ಇದರ ವಿಶೇಷತೆ ಏನಂದ್ರೆ ದೇಹ ಸಿಂಹದ ಇರುತ್ತೆ, ಮುಖ ಮಾತ್ರ ಮನುಷ್ಯನದಾಗಿರುತ್ತೆ. ಇದು ನೋಡೋದಕ್ಕೆ ತುಂಬಾ ಸುಂದರವಾಗಿ ಕೆತ್ತಿರೋದ್ರಿಂದ ಇವು ವಿಶೇಷತೆಯನ್ನ ಪಡೆದಿದ್ದಾವೆ. ಕೊನೆಗೆ ಈ ಒಂದು ನಾಗರಿಕತೆ, ಈಜಿಪ್ಟ್ ನಾಗರಿಕತೆಯ ಸಮಾಪ್ತಿಯ ಸಂದರ್ಭದಲ್ಲಿ ನಿಮಗೆ ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಈಜಿಪ್ಟ್ನಲ್ಲಿ ಹುಟ್ಟಿ ಹರಿಯುವಂತ ಒಂದು ಆಫ್ರಿಕಾ ಖಂಡದ ವಿವಿಧ ರಾಷ್ಟ್ರಗಳಲ್ಲಿ ಹರಿಯುವಂತಹ ಈ ನೈಲ್ ನದಿಗೆ ಒಂದು ಆಣೆಕಟ್ಟನ್ನು ಕಟ್ಟಿದ್ದಾರೆ.
ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ಈ ಆಣೆಕಟ್ಟಿನ ಹೆಸರೇನು ಅನ್ನೋದನ್ನು ನೀವು ಕಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಇನ್ನೊಂದು ನಾಗರಿಕತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.